ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಫೇಕ್ ಡಾಕ್ಟರ್ಸು 250ಕ್ಕೂ ಹೆಚ್ಚು ಕ್ಲಿನಿಕ್ಗಳನ್ನು ಓಪನ್ ಮಾಡಿ BMS ಡಾಕ್ಟ್ರು ಅಲೋಪತಿಯನ್ನು ಪ್ರಾಕ್ಟೀಸ್ ಮಾಡಿ ಇಂಜೆಕ್ಷನ್ಗಳನ್ನು ಕೊಟ್ಟು ಅಲೋಪತಿ ಮುಟ್ಟೋ ಹಾಗಿಲ್ಲ ಅಂಥದ್ದು ಮಾಡಿ ಹೆಚ್ಚು ಕಮ್ಮಿ ನೀವು ಮಾಡಿರೋಂಥ ಹಾಸ್ಪಿಟಲ್ಗಳಲ್ಲೇ ಇಂಥ ದೊಡ್ಡ ದೊಡ್ಡ ಸ್ಕ್ಯಾಮ್ ನಡಿಬೇಕಾದ್ರೆ ನಿಮ್ಮ ಕ್ಷೇತ್ರದಲ್ಲಿರುವಂತಹ ನಿಮ್ಮ ಗಮನಕ್ಕೆ ಯಾಕಂತ ಹೇಳಿದ್ರೆ ಸೇವ್ ಲೈಫ್ ಇಂಡಿಯಾ ಅಂತ ಹೇಳಿ ನಮ್ಮ ಸರ್ವೆಯಲ್ಲಿ ಅದರಲ್ಲಿ ನೇರವಾಗಿ ನಾವು ಅದನ್ನು ವಿಚಾರಿಸಿದಾಗ ಜನಗಳ ಆರೋಗ್ಯಕ್ಕೆ ಯಾಕೆ ಕಡಿತಾ ಇದೆ ಅಂತ ನೋಡಿದಾಗ ನಾವು ಈ ವಿಚಾರದಲ್ಲಿ ನಿಮ್ಮ ಕ್ಷೇತ್ರ ಶಿವಾಜಿನಗರ ಭಾಳ ಕರ್ನಾಟಕದ ಮೂಲೆಯಲ್ಲಿ ಉಳಿದಿದೆ. ಇಂತಹ ಫೇಕ್ ಡಾಕ್ಟರ್ಗಳಿಗೆ ವಿರುದ್ಧ ನೀವು ಯಾವತ್ತೂ ಕೂಡ ಹೋಗಿಲ್ಲ. ಆಮೇಲೆ ನಿಮ್ಮ ವಾರ್ಡ್ಗಳಲ್ಲಿ ನೀವು ಯಾವತ್ತೂ ಕೂಡ ತನಿಖೆನೂ ಮಾಡಿಸಿಲ್ಲ. KPME ಆ್ಯಕ್ಟ್ 2018 ಪ್ರಕಾರ ಇವರು BMS ಆದವರು KPME ತಗೊಂಡು ಅಲೋಪತಿ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ. ಇಂಥವ್ರನ್ನ ನೀವೆಲ್ರಿಗೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬೆಂಬಲವಾಗಿದೆಯಾ ಅಥವಾ ವಿರೋಧವಾಗಿದೆಯಾ ಅಂತ ನಿಮ್ಮಲ್ಲಿ ಪ್ರಶ್ನೆ ಸರ್. ನನ್ನ ಗಮನಕ್ಕೆ ಈ ಸಮಸ್ಯೆ ಬಂದಿಲ್ಲ. ಒಂದು ನಿಮಿಷ ಇದು ನಿಮ್ಮ ಕ್ಷೇತ್ರ ಜನದು ಪ್ರತಿಯೊಬ್ಬರು ಬಡವರಿಗೆ ನಿಮ್ಮ ಪ್ರಶ್ನೆ ಅರ್ಥ ಮಾಡ್ಕೊಂಡಿದ್ದೇನೆ. ನನ್ನ ಆದ್ಯತೆ ಏನಿದೆ, ನಾನು ಅಲ್ಲಿ ಹೆಲ್ತ್ ಕೇರಿನ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಲ್ಲ, ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಬಂದರೆ ಫ್ರೀಯಾಗಿ ಸರ್ವಿಸ್ ಆಗುತ್ತೆ. ಆಯಿತಾ? ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತರಬೇಕು ಅಂದರೆ ಎಷ್ಟು ಶ್ರಮ ಪಟ್ಟಿದ್ದೇವೆ. ಸರ್ಕಾರ ಮತ್ತು CSR ಅನ್ನು ಸೇರಿಸ್ಕೊಂಡು ಬಳಸ್ಕೊಂಡು ಅಲ್ಲಿ ತಗೊಂಡಿರ್ತಕ್ಕಂಥದ್ದು. ಆ ಹೆಲ್ತ್ ನೀವು ಮಾತಾಡುವಾಗ ಸರ್ಕಾರಿ ಇನ್ಸ್ಟಿಟ್ಯೂಷನ್ಸಲ್ಲಿ ಹಾಸ್ಪಿಟಲ್ಸಲ್ಲಿ ಫೇಕ್ ಡಾಕ್ಟರ್ಸು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಿದಿರಿ ಅಲ್ಲ ಕೇಳಿ. ಇಲ್ಲ ಅಲ್ಲೆಲ್ಲ MBBS ಆಗಿರೋರೇ ಅಪಾಯಿಂಟ್ ಆಗಿರ್ತಾರೆ. ಅದನ್ನ ಬಿಟ್ಟು ಕೇವಲ ಹಾಸ್ಪಿಟಲ್ನೇ ನಂಬ್ಕೊಂಡು ಎಲ್ಲ ಜನ ಇರಲ್ಲ. ಹಂಗಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ನಾನೇನು ಮಾಡ್ತಾ ಇದ್ದೀನಿ, ನನ್ನ ಕ್ಷೇತ್ರದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ದೀನಿ, ಒಂದು ಚೈಲ್ಡ್ ಆ್ಯಂಡ್ ವುಮೆನ್ ಹೆಲ್ತ್ ಕೇರ್ ಹಾಸ್ಪಿಟಲ್ ಈಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಎಲ್ಲ ವಾರ್ಡಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇರಲಿಲ್ಲ, ಅದನ್ನು ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೇವೆ. ಒಂದು ಡಯಾಲಿಸಿಸ್ ಸೆಂಟರನ್ನು ತೊಗೊಂಡು ಬರ್ತಾ ಇದ್ದೀವಿ. ಮತ್ತು ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಜಯದೇವದಿಂದ ಒಂದು ಯೂನಿಟ್ ಅಲ್ಲಿ ಸ್ಥಾಪನೆ ಆಗಬೇಕು ಅಂತ. ಯಾಕೆಂದರೆ ಆ ಹಾಸ್ಪಿಟಲ್ ಅವ್ರದ್ದೇ ಸ್ವಂತ ಶಕ್ತಿಯಿಂದ 1200 ಪ್ರೊಸೀಜರ್ಸ್ ಮಾಡಿದ್ದಾರೆ. ಆದರೂ ಸಹ ಜಯದೇವದಿಂದ ಒಂದು ಯೂನಿಟಲ್ಲಿ ಸ್ಥಾಪನೆ ಆಗಬೇಕು ಅಂತ ನಾನು ಏನು ಮಾಡ್ಬೋದು ಅಂದರೆ, ಸರ್ಕಾರದ ವತಿಯಿಂದ ಫ್ರೀ ಹೆಲ್ತ್ ಕೇರ್ ತೊಗೊಂಡು ಹೋಗಿ ಜನರಿಗೆ ಅವರ ಮನೆ ಹತ್ತಿರ ಅವರ ಏರಿಯಲ್ಲಿ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಇರಬೇಕು, ಡಯಾಲಿಸಿಸ್ ಸೆಂಟರ್ ಇರಬೇಕು, ವುಮೆನ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್ ಇರಬೇಕು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬೇಕು. ಬೌರಿಂಗ್ ಹಾಸ್ಪಿಟಲಲ್ಲಿ 300 ಕೋಟಿಯ ಪ್ರಾಜೆಕ್ಟ್ ನಡೀತಾ ಇರ್ತಕ್ಕಂಥದ್ದು ತಮ್ಮ ಗಮನದಲ್ಲಿ ಇದೆ. ಸೊ ಬೆಸ್ಟ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ನಾವು ಮಾಡ್ತಾ ಇದ್ದೀವಿ. ಬಟ್ ನೀವು ಏನು ಹೇಳಿದಿರಿ, ನೀವು ಅಲೋಪತಿ ಬೇರೆ ಯಾರು BMS ಅವರು ಇದು ಮಾಡೋಂಗಿಲ್ಲ, ಯಾರು ಪ್ರಾಕ್ಟೀಸ್ ಮಾಡೋಂಗಿಲ್ಲ, ಆಯುರ್ವೇದ ಅವರು ಕೂಡ ಪ್ರಾಕ್ಟೀಸ್ ಮಾಡೋಂಗಿಲ್ಲ. ಆದರೆ ಕೇಂದ್ರ ಸರ್ಕಾರದ ಈ ಆಯುಷ್ ಗೌರ್ಮೆಂಟಿನ ಮುಖಾಂತರ ಭಾಳಷ್ಟು ಅವ್ರಿಗೆ ಸ್ವಲ್ಪ ಸರಳೀಕರಣ ಮಾಡಿ ಕೊಟ್ಬಿಟ್ಟಿದ್ದಾರೆ. ಯಾಕೆಂದರೆ ಇಂಡಿಜಿನಿಯಸ್ ಮೆಡಿಸನ್ನು ನೀವು ಪ್ರಮೋಟ್ ಮಾಡಬೇಕು ಅಂತ ಮಾಡಬೇಕು ನಿಜ, ಆದರೆ ಅವರು ಕೂಡ ಈ ಅಲೋಪತಿ ಮಾಡ್ತಾ ಇರ್ತಕ್ಕಂಥದ್ದು ಈ ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲ ಅಂತ ಕ್ಲಿನಿಕ್ ಇದ್ದಾವೆ, ಅಲ್ಲಿ ಆ ಥರ ಮಾಡ್ತಾ ಇದ್ದರೆ ಕಠಿಣ ಕ್ರಮ ತಗೋಬೇಕು ಅಂತ ನಾನು ಅಧಿಕಾರಿಗಳಿಗೆ ಮಾತಾಡ್ತೀನಿ.